ಹಾಯ್ ಫ್ರೆಂಡ್ಸ್, ಕಳೆದ ವಿಡಿಯೋಲಿ ನಮ್ ನಾಯಿ ಸತೀಶ್ ಅಣ್ಣನ ಮೇಲೆ ರೋಸ್ಟ್ ವಿಡಿಯೋ ಮಾಡಿದ್ದೆ. ಆದ್ರೆ ನಮಗೂ ನಮ್ ಸಬ್ಸ್ಕ್ರೈಬ್ ಈ ನಾಲ್ಗೆನೆ ಒಳಾಡಲಾಗರು ಸಬ್ಸ್ಕ್ರೈಬರ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಯಾಕಂದ್ರೆ ಎಂಡಿಂಗು ಕ್ಲೈಮ್ಯಾಕ್ಸ್ ಆ ತರ ಕೊಡಕ್ಕಾಗಿಲ್ಲ. ಆದ್ರೆ ಈ ವಿಡಿಯೋಲಿ 99% ಎಫರ್ಟ್ ಹಾಕಿದೀನಿ. ಯಾಕೋ ಆ ವಿಡಿಯೋಲಿ ರುಬ್ಬಿರೋದು ಸಾಕಾಗಿಲ್ಲ. ಯಾಕೋ ಒಂಥರ ಇನ್ಕಂಪ್ಲೀಟ್ ಫೀಲ್. ಆ ಇನ್ಕಂಪ್ಲೀಟ್ ಫೀಲ್ ನ ಕಂಪ್ಲೀಟ್ ಮಾಡೋಕೆ ಈ ವಿಡಿಯೋಲಿ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ, ಇನ್ನು ಯಾರ್ಯಾರು ನಮ್ ಚಾನಲ್ ಗೆ ಹೊಸಬ್ರಾಗಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಬಿಡು, ಬನ್ನಿ ಮತ್ತೆ ತಡ ಮಾಡೋದು. ನಮ್ ಪುಂಗಿ ಸತೀಶ್ ಅಣ್ಣನ್ಗೆ ನಾಯಿ ತುಪ್ಪ ಹಚ್ಚಿ ರೋಸ್ಟ್ ಮಾಡುವ. ಜಿಂಗಲಕ ಲಕ ಲಕ ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ ಸೂಪರ್. ಹಾಗೆ ನಮ್ಮ ಅಣ್ಣನ ಬಗ್ಗೆ ಎಷ್ಟು ಹೊಗಳಿದ್ರು ಕಡಿಮೆನೆ, ಪದಗಳೇ ಸಾಲಲ್ಲ ಫ್ರೆಂಡ್ಸ್. ನನ್ನ ಬ್ರದರ್ಸ್ ಅವರು, ದೇ ಆರ್ ಮೈ ಬ್ರದರ್ಸ್. We live together, we die together. ನೋಡ್ಗುರು, ಜಾನಿ ಅಣ್ಣ ಹಿಂಗೋದ್ರಲ್ಲಿ ಸ್ಪೆಷಲ್ ಅಂದಂಗೆ ಮೊದ್ಲೇ ನಾನ್ ಸರಿ ಇಲ್ಲ. ನಮ್ ಸತೀಶ್ ಅಣ್ಣ ಪುಂಗೋದ್ರಲ್ಲಿ ಸ್ಪೆಷಲ್. ಯಾಕೆ ಅಂತ ಕೇಳ್ತೀರಾ? ಇಂಟರ್ನ್ಯಾಷನಲ್ ಸುಳ್ಳುಗಾರಿಕೆ ಸ್ಪರ್ಧೆ ಅಂತ ಏನಾದ್ರು ಏರ್ಪಡಿಸಿದ್ರೆ ನಮ್ ಸತೀಶ್ ಅಣ್ಣ ಫಸ್ಟ್ ಬರೋದ್ರಲ್ಲಿ ಡೌಟೇ ಇಲ್ಲ ಗುರು. ಇಡೀ ಜಗತ್ತಿನ ರೀಲ್ಸ್ ಎಲ್ಲ ಒಂದೇ ಕಡೆ ಹೇಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಗುತ್ತೋ ಹಾಗೆ ಇಡೀ ವರ್ಲ್ಡ್ ಅಲ್ಲಿ ಇರೋ ಸುಳ್ಳುಗಳೆಲ್ಲ ಹೋಲ್ಸೇಲ್ ಆಗಿ ನಮ್ ಸತೀಶ್ ಅಣ್ಣನ ಕಡೆನೆ ಸಿಗೋದು. ಹೇಗಂದ್ರೆ ಆ ಸುಳ್ಳಿಗೆ ಏನಾದ್ರೂ ಜೀವ ಅನ್ನೋದು ಇದ್ದಿದ್ರೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅಣ್ಣ ಬಾಯ್ ಬಿಟ್ರೆ ಸಾಕು, ಕೋಟಿ ಬಗ್ಗೆನೇ ಪುಂಗೋದು. ಸುತ್ಕೊಂಡು ಓಡಾಡೋ ವಂಶ ಕಂಡ ನಮ್ದು. ನಂಗೊಂದು ಡೌಟ್ ಶಿವ, ಎಲ್ಲಿ ನಾಯಿ ಸತೀಶ್ ಅಣ್ಣ ಈ ಸಿಂಹಾದ್ರಿ ಸಿಂಹ ವಂಶದವರಿಗೆ ಏನಾದ್ರೂ ಕ್ರಾಸ್ ಬೀಡ್ ಆಗಿ ಹುಟ್ಟಿರೋ ತಳಿ ಅಂತ ನಾ ಡೌಟ್ ಶಿವ ನಂಗೆ. ಮತ್ತೆ ಪುಂಗೋದ್ರಲ್ಲಿ ನಮ್ ನಾಯಿ ಸತೀಶ್ ಅಣ್ಣನ ಬಗ್ಗೆ ಇನ್ನೂ ಹೇಳ್ತಾ ಹೋದ್ರೆ ಒಂಥರ ಆಲ್ರೌಂಡರ್ ಬ್ಯಾಟ್ಮನ್ಸ್ ತರ. ಅದ್ ಹೆಂಗೆ ಶಿವ ಅಂತ ಕೇಳ್ತೀರಾ? ಕೇಳಿ ಹೇಳ್ತೀನಿ. ಅಣ್ಣೊಂದು ಒಂದಲ್ಲ ಎರಡಲ್ಲ ಹಾಸ್ಬಿಡ್ ನಾಯಿಗಳನ್ನು ಸಾಕೋದು, ಕೋಟಿ ಗಟ್ಲೆ ನಾಯಿ ಮಾರೋದು. ನನ್ನ ನಾಯಿ 100 ಕೋಟಿ ವರ್ತು, ನನ್ನಿಷ್ಟ. ಹೆಲಿಕಾಪ್ಟರ್ ಅಲ್ಲಿ ಸುತ್ತಾಡೋದು. ಮೋದಿ ಕೊಡ್ತಾರ? 3 ದಿನ ಹೆಲಿಕಾಪ್ಟರ್ ಫ್ರೀ ಕೊಡ್ತಾರೆ. ಇದು ನನ್ನ ಕೆಪಾಸಿಟಿ. ಸಿಎಂ ರೂಮ್ ಅಲ್ಲಿ ಮಲ್ಕೊಳ್ಳೋದು. ಸಿಎಂ ಮಲ್ಗ ರೂಮಲ್ಲಿ ನಾನ್ ಮಲ್ಗಿದ್ದೆ. ನಾಯಿನ ಕೂಡ ಡಿಸಿ ರೂಮ್ ಅಲ್ಲಿ ಮಲ್ಗಿಸೋದು. DCM ಮಲ್ಗ ರೂಮಲ್ಲಿ ನನ್ನ ನಾಯಿ ಮಲ್ಗಿದ್ದೆ. ಕೊನೆಗೆ ಸಿಂಗರ್ ಮಂಗ್ಲಿ ಜೊತೆ ಹೊಡೆಸ್ಕೊಳ್ಳೋದು. 20 ಕೋಟಿ ನಾಯಿ ಅಂದ ತಕ್ಷಣ ನಾಯಿ ಬೇಡ, ನಂಗೆ ಓನರ್ ಬೇಕು. ಐ ಮೀನ್ ಫೋಟೋ ಹೊಡ್ಸ್ಕೊಳ್ಳೋದು ಅಂತ ಹೇಳಕ್ ಬಂದೆ ಅಷ್ಟೇ. ನೀವು ಅನ್ಕೋತಿರ್ಬೋದು, ಏನ್ ಗುರು ಈ ನಾಯಿ ಸತೀಶ ಬರೀ ಇಂಥವುಗಳನ್ನೆಲ್ಲ ನ್ಯೂ ಚಾನಲ್ ಗಳಲ್ಲೇ ಪುಂಗೋದ್ ಮಾತ್ರ ಇವನ್ ಕೆಲಸ ಅಂತ. ಪುಂಗೋದ್ ಮಾತ್ರ ಅಲ್ಲ, ಕೈಯಿಂದಲೂ ಮಾಡಿ ತೋರಿಸ್ತೀನಿ ಅಂತ. ಅದಕ್ಕೆ ನಮ್ ನಾಯಿ ಸತೀಶ್ ಅಣ್ಣ ಚಾಲೆಂಜ್ ಮಾಡಿ ವಿತ್ ಪ್ರೂಫ್ ಚಾಲೆಂಜ್ ಮಾಡ್ತೀನಿ ವಿತ್ ಪ್ರೂಫ್. ಅದೇ ನ್ಯೂಸ್ ಚಾನಲ್ ಗೆ ಲೈವ್ ಬಂದು ಈ ಸಾಧನೆನ ಮಾಡವ್ರೆ. ಒಂದೇ ಕ್ಷಣ ಈ ಸಾಧನೆನ ನೋಡಿ ನನ್ ಬಾಯಲ್ಲಿ ಮಾತೇ ಬರ್ಲಿಲ್ಲ ಗುರು. ಬೇಕಿದ್ರೆ ವಿತ್ ಪ್ರೂಫ್ ನೀವೇ ನೋಡಿ. ಆದ್ರೆ ಎಷ್ಟು ಕರೆ ಗಲೀಜಾಗಿದೆ ನೋಡಿ, ಇಲ್ಲಿ ಒಳಗಡೆ ನೋಡಿಸ್ಬಿಡಿ. ಇವಾಗ ನೋಡಿ, ಇದು ಬರೀ ಕೈ ಅಂದ್ರೆ ಇಲ್ಲಿ ಎಕ್ವಿಪ್ಮೆಂಟ್ ಇದೆ, ಅಂದ್ರೆ ಬ್ರಷ್ ಇದೆ, ಎಲ್ಲ ಇದೆ. ಆದ್ರೆ ಜನಕ್ಕೆ ನಾನು ಹೇಳಿದೀನಿ ಬರೀ ಕೈಯಲ್ಲಿ ತೊಳೆದು ತೋರಿಸ್ತೀನಿ ಅಂತ. ನೋಡಿ ಫ್ರೆಂಡ್ಸ್, ನಮ್ ಸತೀಶ್ ಅಣ್ಣ ವಿತ್ ಪ್ರೂಫ್ ಕೇಸ್ ಚಾಲೆಂಜ್ ಮಾಡಿ ಹೇಳ್ತಾವ್ರೆ. ನನ್ನ ಮನೇಲಲ್ಲ, ನಿಮ್ ಮನೇಲಿಗೂ ಬೇಕಾದ್ರೆ ಕರೀರಿ, ಅದು ಚಾಲೆಂಜ್ ಮಾಡಿ. ನೀವು ಎಷ್ಟೇ ಹೇತ್ಬಿಟ್ಟು ಕೊಳೆ ಮಾಡಿದ್ರು, ಗಲೀಜ್ ಮಾಡಿ, ಎಷ್ಟ್ ಜನ ಲೆಟ್ರಿನ್ ಸುಸ್ಸು ಎಲ್ಲ ಯೂಸ್ ಮಾಡಿದ್ರು ನಾನ್ ಬರೀ ಕೈಯಲ್ಲಿ ತೊಳಿತೀನಿ ಅಂತ ಹೇಳಿದೀನಿ. ಬರೀ ಕೈಲು ಏನು ಬ್ರಷ್ ಇಲ್ದೆ ತೊಳೆದು ಕೊನೆಗೆ ಅಸಹ್ಯ ಪಟ್ಕೊಳ್ಳಿ. ಆಮೇಲೆ ನನಗೆ ಯಾವ ಅಸಹ್ಯನೂ ಇಲ್ಲ. ಬೇಕಿದ್ರೆ ನಾಯಿ ತರ ನೆಕ್ಕಿ ಆದ್ರೂ ಪಳ ಹೊರ ಮಾಡ್ಕೊಡ್ತಾರೆ. ನಾನ್ ಬರೀ ಕೈಯಲ್ಲಿ ತೊಳಿತೀನಿ ಅಂತ ಹೇಳಿದೀನಿ. ಆಮೇಲೆ ನನಗೆ ಯಾವ ಅಸಹ್ಯನೂ ಇಲ್ಲ. ಆದ್ರೆ ಇದು ನನ್ನ ಮನೆನೇ, ಆದ್ರೆ ನನ್ನ ಮನೆ ಬಿಟ್ಟು ಬೇರೆಯವ್ರ ಮನೆದು ನನ್ಗೆ ಅಸಹ್ಯ. ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ ಊರ್ ಯಾವ್ದು ಅಂತ ಕಮೆಂಟ್ ಮಾಡಿ, ಬೇಕಿದ್ರೆ ನಾವೇ ಬುಕ್ ಮಾಡ್ಕೊಡ್ತೀವಿ. ಬರೀ ಕೈಯಲ್ಲಿ ತೊಳಿತೀನಿ ಅಂತ ಹೇಳಿದೀನಿ. ಇವಾಗ ಇವ್ರಗಳ ಮುಂದೆನೆ ನಾನು ತೊಳೆದ್ಬಿಟ್ಟು ತೋರಿಸ್ತಾ ಇದೀನಿ. ಹಾಗೆ ತೊಳೆದ್ಬಿಟ್ಟಾದ್ರೂ ತೋರ್ಸು, ನೆಗ್ಬಿಟ್ಟಾದ್ರೂ ತೋರ್ಸು, ನಾವೇನ್ ಬೇಡ ಅಂತೀವ ಸತೀಶ್ ಅಣ್ಣ. ನೋಡಿ ಫ್ರೆಂಡ್ಸ್, ನಮ್ ನಾಯಿ ಸತೀಶ ಅವರು ಇಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟನಾ ಏರ್ಪಡಿಸೋದು ನಿಮ್ಮ ಎಲ್ಲರ ಹೊಣೆ. ಈ ಸುಂದರವಾದ ಕಾರ್ಯಕ್ರಮಕ್ಕೆ ಮುಖ್ಯ ಅಧ್ಯಕ್ಷರಾಗಿರ್ತಕ್ಕಂತ ನಿಮ್ಮ ಎಲ್ಲರ ಅಚ್ಚುಮೆಚ್ಚಿನ ಜನ ನಾಯಕ, ಕ್ರಾಸ್ ಬೀಡ್ ನಾಯಿಗಳ ರಾಜ, ಇವನಿಗೆ ಇಲ್ಲ ಬೀಜ, ಪುಂಗಿಗೆ ಪುಂಗಿ ರಾಜ, ನಮ್ಮ ನಾಯಿ ಸತೀಶ್ ಅಣ್ಣ.
ರಿಬಿನ್ ಕಟ್ ಮಾಡೋದ್ರ ಮೂಲಕ ಕಾರ್ಯಕ್ರಮ ಶುರುವಾಗಬೇಕು. ಸತೀಶ್ ಅಣ್ಣ ಶುರು ಮಾಡ್ಕೊಳ್ಳಿ. ಬರೀ ಪ್ಯಾಂಟ್ ಮಾತ್ರ ಮಡ್ಚ್ಕೊಂತೀನಿ, ವೈಟ್ ಪ್ಯಾಂಟ್ ರೆಡಿ. ಪ್ಯಾಂಟ್ ಯಾಕೆ ಮಡಿಸ್ತೀಯ ಅಣ್ಣ? ಸುಮ್ನೆ ಬಿಚ್ಬಿಟ್ಟು ಶುರು ಹಚ್ಕೊಂತೀನಿ. ಇದು ಒಂದನ್ನ ತೊಳೆದ್ ತೋರಿಸ್ತೀನಿ, ಇಲ್ಲ ಫುಲ್ ಟೈಮ್ ಇದ್ರೆ ಇಷ್ಟು ಎಲ್ಲ ನೆಲ ಎಲ್ಲ ತೊಳೆದ್ ತೋರಿಸ್ತೀನಿ. ಯಾಕಂದ್ರೆ ನಿಮ್ದು ವಿಡಿಯೋ ರೀಲ್ ಖಾಲಿ ಆಗ್ಬಿಡುತ್ತೆ ಅಂತ. ಹೌದು ಅಣ್ಣ, ಅಂತ ದೊಡ್ಡ ಮಹಾಕಾರ್ಯನೇ ಮಾಡ್ತಾ ಇದ್ದೀರಾ, ಮತ್ತೆ ಅವ್ರ ರೀಲ್ ಖಾಲಿ ಆಗದೆ ಇನ್ನೇನಾಗುತ್ತೆ? ತೊಳ್ಕೊಂಡೆ ನಾನು ಅಲ್ಲಿಗೆ ಹೋಗೋದು. ಆದ್ರೆ ನಿಮ್ಗೆ ಅರ್ಜೆಂಟ್ ಇರೋದ್ರಿಂದ ವಿಡಿಯೋ ಇದಾಗೋದ್ರಿಂದ ಬರೀ ಇದು ಮಾತ್ರ ತೊಳಿತಾ ಇದೀನಿ. ಆದ್ರೆ ಒಳಗಡೆ ಮೇನ್ ಎಲ್ಲಾರು ಅಸಹ್ಯ ಪಡೋದು. ಅಣ್ಣ ಏನೇ ಮಾಡಿದ್ರು ಅಚ್ಚುಕಟ್ಟಾಗೆ ಮಾಡೋದು ಫ್ರೆಂಡ್ಸ್. ಪಾಪ ಅವ್ರ ವಿಡಿಯೋ ರೀಲ್ ಬಗ್ಗೆ ಚಿಂತೆ. ಈಗ ಎಷ್ಟ್ ಜನ ಮೀಡಿಯಾ ಅವ್ರು ಬಂದಿದ್ರು, ಎಲ್ಲಾರು ಯೂಸ್ ಮಾಡಿದ್ದಾರೆ ಇದನ್ನ ಟಾಯ್ಲೆಟ್ ನ. ಒಂದ್ ಸೆಕೆಂಡ್, ಚರ್ಮ ಬಂದು ಆಸಿಡ್ ಮುಟ್ಟಂಗಿಲ್ಲ. ಯಾರೇ ಆದ್ರೂ ಇದನ್ನ ಗ್ಲೌಸ್ ಇಲ್ಲ ಬ್ರಷ್ ಅಲ್ಲಿ ಮಾಡ್ತಾರೆ. ನಾನು ಆಸಿಡ್ ನ, ಅದು ಆರ್ಪಿಕ್ಸ್ ನ ಬರೀ ಕೈಯಲ್ಲಿ ತೊಳಿತಾ ಇದ್ದೀನಿ. ಆಹಾ ಎಂತ ಸಾಹಸ ಗುರು. ಬ್ರಷ್ ಇಲ್ದೆ ಬರೀ ಕೈಯಿಂದ. ಅದು ಮನಸಾರೆ ತೊಳಿತಾ ಇದ್ದೀನಿ. ಫುಲ್ ನೀರೊಳಗೂ ನೋಡಿ ಸರ್, ಇಲ್ಲಿ ನೀರ್ ಒಳಗೂ ಆಗ್ತಾ ಇದೆ. ಫುಲ್ ಒಳಗೂ ಆಗ್ತಾ ಇದೀನಿ ಸರ್. ಫುಲ್ ನೋಡ್ ಬನ್ನಿ ಸರ್, ಒಳಗ್ ಬನ್ನಿ, ಹತ್ರ ಬನ್ನಿ. ಈ ಕಣ್ಣಲ್ಲಿ ನೀವ್ ಏನೇನ್ ನೋಡ್ಬೇಕು? ಬಿಡ್ಬೇಕದು ಸ್ವಲ್ಪ ಹೊತ್ತು. ನೀವೇ ಮಕ ಸಿಂಡಿಸ್ತಾ ಇದ್ದೀರಿ. ಪಾಪ ಅವರು ಮನುಷ್ಯರ ಜಾತಿಗೆ ಹುಟ್ಟಿರೋದು, ಮುಖ ಸಿಂಡ್ರಿಸ್ಲೇಬೇಕು. ಆದ್ರೆ ನಮ್ ನಾಯಿ ಸತೀಶ್ ಅಣ್ಣ ನಾಯಿ ಜಾತಿಗೆ ಹುಟ್ಟಿರೋನು. ನಮ್ ಸತೀಶ್ ಅಣ್ಣನ್ಗೆ ಇದೊಂದು ಮ್ಯಾಟ್ರೇ ಅಲ್ಲ. ನಾನೇ ಮಕ ಸಿಂಡಿಸ್ತಾ ಇಲ್ಲ. ಅಲ್ಲೋ ಸತೀಶ್ ಅಣ್ಣ, ಆ ಹೇಲ್ ನೀರಲ್ಲಿ ಕೈ ಹಾಕಿ ಆ ಹೇಲ್ನ ಅಷ್ಟು ಕಿವುಚ್ತಾ ಇದೀಯಾ, ಸ್ಮೆಲ್ ಬರಲ್ವಾ? ಕೈ ಗಮ ಗಮ ಆಗ್ತಾ ಇದೆ. ಅಯ್ಯಯ್ಯೋ, ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ನಮ್ ಸತೀಶ್ ಅಣ್ಣನ್ಗೆ ನಮ್ ಮನೆಗ್ ಬರೋ ಅಂದ್ರೆ ಅಂತಾರಲ್ಲ, ಅವ್ರ ಮನೆಗ್ ಕರ್ಸಿ ಅಲ್ಲಿ ಬಂದು ತೊಳಿತೀನಿ ನಾನು. ಅವ್ರ ದುಶ್ಮನ್ ಇರ್ಲಿ, ನನ್ ಬಗ್ಗೆ ಬ್ಯಾಡ್ ಆಗಿ ಮಾತಾಡಿರ್ಲಿ, ಅವ್ರ ಮನೆಗೂ ಬಂದು ಲೆಟ್ರಿನ್ ಅವ್ರ ಅಪ್ಪ ಅಮ್ಮ ಎಷ್ಟು ಜನ ಇರ್ತಾರ ಅವ್ರ ಮುಂದೆ. ಇದೇ ನಿಮ್ ಸ್ಪೆಷಾಲಿಟಿ ಅಣ್ಣ. ಅದಕ್ಕೆ ನೀವು ಎಲ್ರಿಗೂ ತುಂಬಾ ಇಷ್ಟ ಆಗ್ತಿರೋದು. ನನಗೇನಾಗಬೇಕು ಸರ್, ನಾನ್ ಇರೋದು ಹಿಂಗೆ ಇವನೇನ್ ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ ಸರ್. ನಾನ್ ಬರೀ ಇಲ್ಲಿದ್ ಹೇಳ್ತಾ ಇದೀನಿ ಅಂತ ನೀವ್ ತಮಾಷೆ ಅಂತಿದ್ರ. ನಿಮ್ಮನೆದನ್ನು ಬಂದು ತೊಳಿತೀನಿ, ಅದ್ರದ್ದು ವಿಡಿಯೋ ಮಾಡಂಗಿದ್ರೆ ಮಾಡಿ. ಎಲ್ಲಾ ತೊಳೆದು ಕೊನೆಗೂ ನಾಯಿ ತರ ನೆಕ್ಕಿ ನಾಯಿ ತರ ಮೂಸಿ ಸ್ಮೆಲ್ ಕುಡಿತಿದ್ರು. ಇಲ್ಲ ಸರ್, ನೋಡಿ ಕೈ ಗಮ ಗಮ ಆಗ್ತಾ ಇದೆ. ಕ್ಲೀನ್ ಇರ್ಬೇಕಷ್ಟೇ ಸರ್. ನನಗೆ ಇವಾಗ ಟೈಮ್ ಇಲ್ಲ. ನಿಮ್ದು ಬೇಗ ಮುಗಿಬೇಕು ಅಂತ. ನೀವು ಏನ್ ಮಾಡೋದು, ನೀವು ನ್ಯೂಸ್ ಚಾನಲ್ ಅವ್ರಿಗೆ ತುಂಬಾ ಕೆಲಸ ಉಂಟು ಅಂತ ಬೇರೆ ಅನ್ಕೊಂಡ್ಬಿಟ್ಟವ್ರೆ ನಮ್ ಸತೀಶ್ ಅಣ್ಣ. 5 ನಿಮಿಷ ಬಿಟ್ಟು ತಿರ್ಗಾ ತೊಳಿತೀನಿ. ಆಮೇಲೆ ನಿಮ್ಗೆ ಬೇರೆ ನ್ಯೂಸ್ ಕೊಡಕ್ಕೆ ಬೇರೆ ನ್ಯೂಸ್ ಇಲ್ಲ ಅನ್ಸುತ್ತೆ. ಎಲ್ಲ ಕಿತ್ತೋದ್ ನನ್ನ ಮಕ್ಕಳು, ಎಲ್ಲ ಊರ್ನ ಹಾಳು ಮಾಡ್ಬಿಟ್ಟು ಬಂದಿರೋರು, ಎಲ್ಲ ಕೆಟ್ಟು ಮನಸ್ಸು ಕೊಳತನ ಆಡ್ತಾ ಇರ್ತಕ್ಕಂತ ಮನಸ್ಥಿತಿಲಿ ಇರ್ತಕ್ಕಂಥವ್ರು ಅವರು. ಮತ್ತೆ ನಿಮ್ಗೆ ಇನ್ನೂ ಎಕ್ಸ್ಕ್ಲೂಸ್ ನ್ಯೂಸ್ ಬೇಕು ಅಂದ್ರೆ ಅಲ್ಲೇ ನಮ್ ನಾಯಿ ಸತೀಶ್ ಅಣ್ಣನ್ಗೆ ಹೇಳಿ, ಅಲ್ಲೇ ಪ್ಯಾಂಟ್ ಬಿಚ್ಬಿಟ್ಟು ಹೇತ್ ಬಿಡಕ್ ಹೇಳ್ಬಿಡಿ. ಅವ್ರೇನ್ ಅಸಹ್ಯ ಪಟ್ಕೊಳ್ಳಲ್ಲ. ನಿಮ್ಗೆ ಸಾಕ್ಷಿ ಬೇಕು ಅಂದ್ರೆ ನಿಮ್ಗೆ ದೊಡ್ಡ ನ್ಯೂಸ್ ಸಿಕ್ಕಾಗುತ್ತೆ, ನಮ್ಗೆ ರೋಸ್ಟ್ ಮಾಡಕ್ಕೆ ಒಳ್ಳೆ ಕಂಟೆಂಟ್ ಸಿಕ್ಕಾಗುತ್ತೆ. ಹಾಗೆ ನಮ್ ಸತೀಶ್ ಅಣ್ಣನ್ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಬೇಕು ಅಂದ್ರೆ ಅವರೊಂದು ದೊಡ್ಡ ಬಂಡಲ್ ಸುಳ್ಳಿನ ಡಿಕ್ಷನರಿ ತರ. ಇನ್ನೊಂದ್ ರೀತಿಲಿ ಹೇಳ್ಬೇಕಂದ್ರೆ ಮುಗಿಯದ ಪುಸ್ತಕದ ತರ. ಚಾನ್ಸೇ ಇಲ್ಲ, ಸುಮ್ನೆ ಚೂತ್ಯ ಮಾಡಕ್ಕೇನು ಹೇಳಿರ್ತಾನ ಅವನು. ಇವತ್ತಿನ ವಿಡಿಯೋದಲ್ಲಿ ನಮ್ ಪುಂಗಿ ಸತೀಶ್ ಅಣ್ಣನ್ಗೆ ನಾಯಿ ತುಪ್ಪ ಹಚ್ಚಿ ರುಬ್ಬಿರೋದು ಸಾಕು ಅನ್ಕೋತೀನಿ. ಸ್ಟಾಪ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ನಿಮ್ಗಳಿಗೆ ಈ ವಿಡಿಯೋ ಬಗ್ಗೆ ನಮ್ ನಾಯಿ ಸತೀಶ್ ಅಣ್ಣನ್ ಬಗ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆಯ್ತು ಬಿಡು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಸರಿ ಬಿಡು. ಇನ್ನೊಂದು ಸ್ವಾಮಿ, ನಿಮ್ಗಳಿಗೆ ನಾನು ಕೇಳ್ಕೊಳ್ಳೋದೇನಂದ್ರೆ, ನಾನು ಸಬ್ಸ್ಕ್ರೈಬರ್ ಅಲ್ಲಿ ತುಂಬಾ ಬಡವ. ದಯವಿಟ್ಟು ನೀವು ಕೈಯಿಂದ ಮಾಡ್ತಿರೋ ಇಲ್ಲ ಕಾಲಿಂದ ಮಾಡ್ತಿರೋ ಗೊತ್ತಿಲ್ಲ, ನಂಗೆ ಒಟ್ನಲ್ಲಿ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಮ್ಮ ಉತ್ತರ ಕರ್ನಾಟಕದ ಜವಾರಿ ಸ್ಟೈಲ್ ಅಲ್ಲಿ ಮಂಗಳಾರತಿ ಸಾಂಗ್ ಮೂಲಕ ಮುಗಿಸ್ತಾ ಇದ್ದೀನಿ.